ಮಾಡ್ತಾ ಇದ್ದಾರೆ. ಮೊದಲನೇ ಸಿನಿಮಾ ಈ ಥರದ ಓಪನಿಂಗ್ ಸಿಕ್ಕಿರೋದು ತುಂಬ ದೊಡ್ಡ ಮಟ್ಟದ ಏನೋ ಖುಷಿಯಾಗಿದೆ. ಇಂಥದ್ದೊಂದು ಸಿನಿಮಾ ಕೊಟ್ಟಿದ್ದು ನಮ್ಮ ನಿರ್ದೇಶಕರು ಕರ್ಣನ್ ಸರ್ ಅವ್ರಿಗೂ ಮತ್ತು ಪ್ರೊಡ್ಯೂಸರ್ ಆಗಿರ್ತಕ್ಕಂಥ ಪ್ರವೀಣ್ ಗೌಡ ಸರ್ ಮತ್ತು ವೈಟ್ ಲೋಟಸ್ ಮತ್ತು ಓಮ್ ಸಿನಿ ಎಂಟರ್ಟೈನ್ಮೆಂಟ್ಸ್ ಇಂಥ ಒಂದು ಅದ್ಭುತವಾಗಿರೋ ಕಂಟೆಂಟ್ ಕೊಟ್ಟಿದ್ದಾರೆ. ಅದಕ್ಕೆ ಪೂರಕವಾಗಿ ತುಂಬ ಅದ್ಭುತವಾದ ಮಸ್ತ್ ಫೈಟ್ ಕೊಟ್ಟಿರ್ತಕ್ಕಂಥ ನಮ್ಮ ಮಂಜು ಮಾಸ್ಟರ್ ಇದ್ದಾರೆ. ಸೊ ಅವರು ಮಾತಾಡಿಸಿ ಅವ್ರಿಗೆ ಫೀಲಿಂಗ್ ಏನಾದ್ರೆ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಮಾತಾಡಿ ಸರ್, ಮಾತಾಡ್ಬಿಟ್ಟು ಥ್ಯಾಂಕ್ ಯು ಸೊ ಮಚ್ ಸರ್. ಖುಷಿ ಆಯಿತು ನೋಡಿದಾಗ ನಮ್ಗೆ ಮಾಸ್ಟರ್ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಒಂದೇ ಮಾತು ಹೇಳ್ತೀನಿ, ಪಕ್ಕದಲ್ಲಿದ್ದಾರೆ ರಾಕೇಶ್ ಅವರು ಇಡೀ ಸಿನಿಮಾದಲ್ಲಿ ಜೀವಿಸಿದ್ದಾರೆ. ಕ್ಯಾರೆಕ್ಟ್ರಲ್ಲಿ ಇನ್ವಾಲ್ವ್ ಆಗಿಬಿಟ್ಟಿದ್ದಾರೆ. ಸೊ ಒಂದು ಹೊಸ ನಟ ಅಂತ ಅನಿಸ್ಲೇ ಇಲ್ಲ ನನಗೆ. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಒಂದು ಎಷ್ಟೋ ಸಿನಿಮಾಗಳು ಹೀರೋ ಆಗಿ ಮಾಡಿರೋ ಆ ಥರ ಒಂದು ಫೀಲ್ ಇದೆ. ಒಳ್ಳೇದಾಗಲಿ ರಾಕೇಶ್, ಆಲ್ ದ ಬೆಸ್ಟ್, ನಿಮಗೆ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಫೈಟಲ್ಲಿ ನಾನು ಸುಳ್ಳು ಹೇಳಲ್ಲ, ಸಖತ್ತಾಗಿ ಮಾಡೋದು. ಭಾಳನೇ ಅವ್ರಿಗೆ ಟೈರ್ಡಾಗಿ ಬಿದ್ದೋಗ್ಬಿಡ್ತಾಯಿದ್ರು ಆ ಥರ ಒಂದು. ಯಾಕಂದರೆ ರಿಯಲ್ ಫೈಟ್ ಕಂಪೋಸ್ ಮಾಡಿದ್ದು ಈ ನಟ ನಿಜವಲ್ಲೂ ಹ್ಯಾಟ್ಸ್ ಆಫ್ ಟು ರಾಕೇಶ್. ಭಾಳನೇ ಚೆನ್ನಾಗಿ ಮಾಡಿದ್ರಿ ದೇವರಣ್ಣಗೂ. ಭಾಳ ಖುಷಿ ಆಯಿತು. ನಾನು ಏನು ಅಂದ್ಕೊಂಡು ಆ ಥರ ಬಂತು. ಆ ರಿಸಲ್ಟ್ ಈಗ ಕ್ಲೈಮ್ಯಾಕ್ಸ್ ನೋಡಿದಾಗ ಅನ್ನಿಸ್ತು. ಒಳ್ಳೆಯದಾಗಲಿ ರಾಕೇಶ್, ಆಲ್ ದ ಬೆಸ್ಟ್. ಒನ್ ಸೆಕೆಂಡ್ ಜನ ಎಲ್ಲ ದಯವಿಟ್ಟು ಕರ್ನಾಟಕ ಜನತೆ ಈ ಸಿನಿಮಾನ ಗೆಲ್ಲಿಸಿ. ಧೀರಪ್ಪ ಹತ್ರ ಒಂದು ಒಳ್ಳೆ ಸಿನಿಮಾ, ಒಳ್ಳೆ ನಟರು, ಇವ್ರನ್ನ ಬೆಳೆಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನೀವೇ ಅಟ್ಲೀಸ್ಟ್ ರಿವ್ಯೂ ನೋಡಿ ಆದರೂ ಬನ್ನಿ. ಜನ ಹೇಳೋ ಒಂದು ರಿವ್ಯೂ ನೋಡಿ ಆದರೂ ಬನ್ನಿ. ಕರ್ನಾಟಕದಾದ್ಯಂತ ಎಲ್ಲ ಸಿಂಗಲ್ ಥಿಯೇಟರ್ ಮ್ಯಾಕ್ಸಿಮಮ್ 120 ಥಿಯೇಟ್ರಲ್ಲಿ ಇನ್ಕ್ಲೂಡಿಂಗ್ ಮಲ್ಟಿಪ್ಲೆಕ್ಸ್ ಸೇರಿಸಿ ಒಂದು ಕರ್ನಾಟಕದಾದ್ಯಂತ ಸಿನಿಮಾ ರಿಲೀಸ್ ಮಾಡಿದ್ದೀವಿ. ಎಲ್ಲ ಕಡೆ ಶೋ ಹೋಗ್ತಾ ಇದೆ. ದಯವಿಟ್ಟು ಎಲ್ಲ ಕನ್ನಡಿಗರು ನಮ್ಮ ಕನ್ನಡ ಸಿನಿಮಾನ ಗೆಲ್ಲಿಸಿ. ಕನ್ನಡಿಗರೇ ಮಾಡಿರ್ತಕ್ಕಂಥ ಸಿನಿಮಾ. ಫಸ್ಟ್ ಟೈಮ್ ಒಬ್ಬ ರಂಗಭೂಮಿ ಕಲಾವಿದ ಹೀರೋ ಆಗಿ ಮಾಡಿರ್ತಕ್ಕಂಥ ಸಿನಿಮಾ. ನಮ್ಮನ್ನು ನೀವು ಗೆಲ್ಲಿಸಿದ್ರೆ ಇನ್ನೂ ಇಂಥದ್ದು ಸಾಕಷ್ಟು ಸಿನಿಮಾಗಳು ಮಾಡೋದಕ್ಕೆ ನಮಗೆ ಧೈರ್ಯ ಸಿಗುತ್ತೆ. ದಯವಿಟ್ಟು ಎಲ್ಲ ಮಾಧ್ಯಮ ಮಿತ್ರರು ನಿಮಗೂ ಕೇಳ್ಕೊಳ್ದೆ, ನೀವಿಲ್ಲದೆ ನಾವಿಲ್ಲ. ಸೊ ದಯವಿಟ್ಟು ನಮ್ಮ ಈ ಒಂದು ಪ್ರಚಾರ ಆಗಿರ್ಬೋದು, ನಮ್ಮ ಈ ಸಿನಿಮಾದ ಕಂಟೆಂಟ್ ಆಗಿರ್ಬೋದು, ಈ ರಿವ್ಯೂಗಳನ್ನ ನೀವು ತುಂಬ ಬೇಗ ತಲುಪಿಸ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲ ಕರ್ನಾಟಕದ ಜನತೆ ದಯವಿಟ್ಟು ಧೀರಭದ್ರ ಸಿನಿಮಾ ಬಂದು ನೋಡಿ ಗೆಲ್ಲಿಸಿ. ಥ್ಯಾಂಕ್ ಯು ಸೊ ಮಚ್. ಮಾಧ್ಯಮದ ಮೂಲಕ ಕೇಳ್ಕೊಳ್ಳೋದು ಏನಂದರೆ ಕನ್ನಡಿಗರು ಒಳ್ಳೆ ಸಿನಿಮಾ ಬಂದಾಗ ಕೈ ಬಿಡಲ್ಲ ಅಂದ್ಕೊಂಡಿದ್ದೀವಿ. ಖಂಡಿತ ತೆಲುಗು ತಮಿಳು ಸಿನಿಮಾನ 1000 ರೂಪಾಯಿ ಕೊಟ್ಟು ನೋಡ್ತೀರಾ. ನಮ್ಮದು 100-200 ರೂಪಾಯಿ ಕೊಟ್ಟು ಕನ್ನಡ ಸಿನಿಮಾ ನೋಡಿ ಹರಿಸಿ ಬೆಳೆಸಿ. ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಖಂಡಿತವಾಗಿ ಬೇಕಾದ್ರೆ ಉಗಿರಿ. ಸಿನಿಮಾ ಚೆನ್ನಾಗಿದ್ದರೆ ನಮಗೆ ಪ್ರೋತ್ಸಾಹ ಮಾಡಿ ಅಂತ ಹೇಳ್ಕೊಳ್ತೀವಿ. ಥ್ಯಾಂಕ್ ಯು. ಕನ್ನಡ ಸಿನಿಮಾ ಬೆಳೆಸ್ಬೇಕು. ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡಿ. ಸ್ಟಾರ್ ವಾರು ಯಾಕೆ ಇಲ್ಲಿ ಬಂದೆ ಎಲ್ಲಿ. ಸರ್ ಎಲ್ರಿಗೂ ಜೈ ಭೀಮ್. ಮೊದಲನೇದಾಗಿ ಕನ್ನಡ ಸಿನಿಮಾದಲ್ಲಿ ಇವತ್ತು ಒಂದು ಹೊಸ ಅಲೆ, ಒಂದು ಹೊಸ ಇತಿಹಾಸ ಸೃಷ್ಟಿ ಮಾಡುವಂಥ ಒಂದು ಸಿನಿಮಾ ಬಂದಿದೆ. ದಯವಿಟ್ಟು ನಮ್ಮ ಧೀರಭದ್ರ ಮೂವಿನ ಇಡೀ ಕರ್ನಾಟಕ ಜನತೆ ಎಲ್ಲರೂ ನೋಡ್ಬೇಕಂತೇಳಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಇವತ್ತು ಡಿಸೆಂಬರ್ 6 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿಬ್ಬಾಣದ ದಿನ. ಆದರೆ ಇಂಥ ಒಳ್ಳೆ ದಿನ ಇವತ್ತು ಸಿನಿಮಾ ರಿಲೀಸ್ ಮಾಡಿದ್ರಲ್ಲ, ಅದು ಒಂದು ಒಳ್ಳೆಯದು. ಮತ್ತೆ ಪ್ರತಿಯೊಬ್ಬರಿಗೂ ಈ ಸಿನಿಮಾದಲ್ಲಿ ಏನು ಕಾನೂನಿನ ಶಕ್ತಿಯನ್ನು ತೋರಿಸಿದ್ರೆ, ಮತ್ತೆ ಭೂವರ್ತನದ ಬಗ್ಗೆ ತೋರಿಸಿದ್ರೆ, ಜೊತೆಗೆ ಸಮಾಜದ ನಿರ್ಮಾಣದ ಬಗ್ಗೆ ತೋರಿಸಿದ್ರೆ, ಇಲ್ಲಿ ಯಾರು ಮೇಲೂ ಅಲ್ಲ, ಯಾರು ಕೀಳು ಅಲ್ಲ, ಇಲ್ಲಿ ಆಲ್ ಆರ್ ಈಕ್ವಲ್ ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ರೆ ಪ್ರತಿಯೊಬ್ರು ಕರ್ನಾಟಕ ಜನತೆ ಎದೆ ತಟ್ಟಿ ಮೀಸೆ ಮೇಲೆ ಕೈ ಹಾಕೊಂಡು ತಿರುಗಿಸ್ಕೊಂಡು ಹೇಳ್ಬೇಕು ಅಂತ ಒಂದು ಕನ್ನಡ ಸಿನಿಮಾ. ಇದು ಕೇಳಿದ್ರೆ ಪುಷ್ಪ 2 ಇದ್ದ ಈ ಸಿನಿಮಾಕ್ಕೆ ಯಾರೋ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರು. ನಿಜವಾಗ್ಲೂ ಹೇಳ್ತಿದ್ದೀನಿ, ಇಂಥ 100 ಪುಷ್ಪ ಬಂದ್ರು ಗೊತ್ತಾ, ಇಂಥ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾನ ಕನ್ನಡ ಜನತೆ ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ. ಈ ಸಿನಿಮಾನ ಗೆಲ್ಸಿ ಅಂತ ಹೇಳಿ ನಾನು ಮತ್ತೊಮ್ಮೆ ಕರ್ನಾಟಕ ಜನತೆಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಜೈ ಭೀಮ್, ಜೈ ಭೀಮ್. ನಾವು ಪಾವಡದಿಂದ ಬಂದಿದ್ವಿ. ಯಾಕಂದ್ರೆ ಪಾವಡ ಗಡಿನಾಡು ಭಾಗ, ಅಲ್ಲಿ ಕನ್ನಡ ಫಿಲಮ್ ರಿಲೀಸ್ ಆಗೋದೇ ಕಡಿಮೆ. ಹಾಗಾಗಿ ಪಾವಡದಿಂದ 200 ಕಿಲೋಮೀಟರ್ ಬಂದ್ವಿ. ಈಗ ನೋಡ್ತಾ ಇದ್ವಿ ಸಾಮಾಜಿಕ ಜಾಲತಾಣ ಬಹಳಷ್ಟು ವೈರಲ್ ಆಗ್ತಿತ್ತು ಫಿಲಮು. ಬಂದು ನೋಡಿದಾಗ ಏನಿದೆ ಅಂತ ಹೊಸಬ್ರು, ಯಾಕಂದ್ರೆ ಕರ್ಣ ಸರ್ ಹೊಸ ಡೈರೆಕ್ಟ್ರು, ರಾಕೇಶ್ ದಳ್ವಾಯಿ ಸರ್ ಹೊಸ ಡೈರೆಕ್ಟ್ರು. ಈ ಫಿಲಮ್ ನೋಡಿದಾಗ ಅನ್ಸುತ್ತೆ ಒಂದೊಂದು ಪಾತ್ರ ರಾಕೇಶ್ ದಳ್ವಾಯಿ ಸರ್ ಇಂದ ಯಾರ್ಯಾರು ಲಾಯರ್ ಪಾತ್ರ ಆಗಿದ್ದು, ಪೊಲೀಸ್ ಪಾತ್ರ, ಪ್ರತಿಯೊಬ್ಬರು ಒಂದೊಂದು ಪಾತ್ರನೂ ಒಂದೊಂದು ಹೀರೋ ಥರ ಈ ಫಿಲಮಲ್ಲಿ ನೋಡಿದ್ದಾರೆ. ಕರ್ನಾಟಕ ಜನತೆಗೆ ಹೇಳ್ತಾ ಇದ್ದೀನಿ, ಈ ಚಿತ್ರನ ರಾಜ್ಯಾದ್ಯಂತ ಬಿಡುಗಡೆ ಆಗಿದೆ. ಎಲ್ಲೆಲ್ಲಿ ನಿಮಗೆ ಥಿಯೇಟರ್ಗಳಿದೆ ಅಲ್ಲಿ ಹೆಚ್ಚಿನದಾಗ ನೋಡಿ. ಯಾಕಂದರೆ ಭೂ ಸುಧಾರಣಾ ಕಾಯ್ದೆ ವಿಶೇಷವಾಗಿ ಈ ಒಂದು ಚಲನಚಿತ್ರ ನೋಡ್ಕೊಂಡು ಬಂದು ನಮ್ಮನ್ನು ಆಳ್ತಿರುವಂಥ ಕರ್ನಾಟಕ ಸರ್ಕಾರಕ್ಕೆ ಹೇಳ್ತಿದ್ದೀನಿ, ಈಗ ನೀವು ಭೂಮಿನ ಎಲ್ಲ ಏನು ಭೂಮಿ ಹಂಚ್ತಾ ಇದ್ದೀರಾ ಸರ್ಕಾರಕ್ಕೆ, ನಮ್ಮ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಸರ್ ಅವರು ತುಂಬ ಒತ್ತಡ ಏರಿ ಒಂದು ಅಧಿಕಾರಿಗಳಿಗೆ ಹೇಳ್ತಾರೆ, ಭೂಮಿ ಯಾರ್ಯಾರು ಉಳುಮೆ ಮಾಡ್ತಿದ್ದಾರೋ
ಅವ್ರಿಗೆ ಹಕ್ಕುಪತ್ರ ಕೊಡಿ ಅಂತ ಹೇಳ್ತಾರೆ. ಇನ್ನೂ ಕೂಡ ಈ ತಹಶೀಲ್ದಾರ್ಗಳು ಎಸಿಗಳಾಗಲಿ ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡ್ತಿಲ್ಲ. ತುಂಬ ಸ್ಟ್ರಿಕ್ಟಾಗಿ ಯಾರು ಉಳುಮೆ ಮಾಡ್ತಿದ್ದಾರೆ ಅವ್ರಿಗೆ ಕೊಡಬೇಕು ವಿಶೇಷವಾಗಿ ಭೂಮಿನ. ಈ ಚಲನಚಿತ್ರವನ್ನು ಮತ್ತು ನಮ್ಮ ಹರಿರಾಮ್ ಸರ್ ಕೂಡ ಒಂದು ಪಾತ್ರ ಮಾಡಿದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಈ ಚಲನಚಿತ್ರ ನೋಡಿ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ. ತುಂಬ ಖುಷಿ ಆಗ್ತದೆ. ಆ್ಯಕ್ಚುಲಿ ಬಂದಾಗ ತುಂಬ ಭಯ ಇತ್ತು. ನಾನು ಬಿಫೋರ್ ಮೂವಿ ನೋಡಿರಲಿಲ್ಲ. ಸೊ ಇವತ್ತೇ ಆಡಿಯನ್ಸ್ ಜೊತೆ ಕೂತು ನೋಡಿದ್ದು ನಾನು. ಸೊ ಹಾಗಾಗಿ ತುಂಬಾ ಭಯ ಇತ್ತು. ಬಟ್ ರೆಸ್ಪಾನ್ಸ್ ನೋಡ್ತಿದ್ದಂಗೆ ಖುಷಿ ಆಗ್ತದೆ. ಹೌದು, ಖುಷಿ ಆಯಿತು ಸರ್. ನಾನು ಹೇಗೆ ತಗೊತಾರೆ ಅಂತ ಗೊತ್ತಿರಲಿಲ್ಲ. ಸೊ ಫಸ್ಟ್ ಮೂವಿ ಯಾವ ಥರ ಬರುತ್ತೆ ಆನ್ ಸ್ಕ್ರೀನ್ ಬಂದಾಗ ಜನ ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಸೊ ಬಂದಿದ್ದ ತಕ್ಷಣ ಬಂದಿದ್ದು ಅಲ್ಲಿ ರೆಸ್ಪಾನ್ಸ್ ನೋಡಿ ನನಗೆ ತುಂಬ ಖುಷಿ ಆಯಿತು. ಮತ್ತು ನನಗೆ ಪಕ್ಕದಲ್ಲೇ ನನಗೆ ಥ್ರಿಲ್ಲರ್ ಮಂಜು ಸರ್ ಕೂತಿದ್ರು. ಅವರು ಫಸ್ಟ್ ಟೈಮ್ ಮಾಡಿದ್ದೀರಾ ಅಂತ ಕೇಳಿದ್ರು. ಹೌದು ಸರ್, ನನಗೆ ಎಲ್ಲೂ ಆ ಥರ ಅನ್ನಿಸ್ತಿಲ್ಲ, ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಅಂದರು. ಸೊ ಅದು ನೋಡಿ ತುಂಬಾ ಖುಷಿ ಆಯಿತು. ಇನ್ನು ಇವಾಗ ಮೀಟ್ ಮಾಡಬೇಕು ಎಲ್ಲರೂ. ನಾನು ಇವಾಗ ಫಸ್ಟ್ ಈಗ ಶೋ ನೋಡಿದ್ನಲ್ಲ, ಸೊ ಫ್ಯಾಮಿಲಿ ಅವರು ಎಲ್ಲ ತುಮಕೂರಲ್ಲಿ ಆಲ್ರೆಡಿ ನೋಡಿರ್ತಾರೆ. ಮೀಟ್ ಮಾಡಿದಾಗ ನೋಡಬೇಕು ರಿಯಾಕ್ಷನ್ ಯಾವ ಥರ ಇರುತ್ತೆ. ತುಂಬ ಖುಷಿ ಆಯಿತು ಸರ್. ನೆನ್ನೆ ಮೊನ್ನೆ ಎಲ್ಲ ಸ್ವಲ್ಪ ಥಿಯೇಟರ್ ಪ್ರಾಬ್ಲಮ್ ಅಂತೆಲ್ಲ ಹೇಳ್ತಿದ್ರು. ಅದು ಕೇಳಿಸ್ಕೊಂಡು ಸ್ವಲ್ಪ ಬೇಜಾರಾಗಿತ್ತು. ಸೊ ಜನ ಅಂದರೆ ನಾವು ಬಂದಿದ್ದೆ ಆ ಕಾನ್ಫಿಡೆನ್ಸ್ ಇತ್ತು. ಡಿಸೆಂಬರ್ 6 ಬರ್ತಿದ್ದೀವಿ, ಹಿಂದಿನ ದಿನ ಬೇರೆ ಮೂವಿ ಇದ್ರೂ ಕನ್ನಡಿಗರು ನಮ್ಮ ಮೂವಿನ ಬಿಟ್ಕೊಡಲ್ಲ ಅಂತ. ಆದರೂ ಥಿಯೇಟರ್ ಪ್ರಾಬ್ಲಮ್ ಅಂತೆಲ್ಲ ಕೇಳಿಸ್ಕೊಂಡಾಗ ಸ್ವಲ್ಪ ಭಯ ಆಗ್ತಿತ್ತು. ಬಟ್ ಇವತ್ತು ಜನ ಬಂದಿದ್ದು ನೋಡಿ, ಅವ್ರ ರೆಸ್ಪಾನ್ಸ್ ನೋಡಿ ತುಂಬಾ ಖುಷಿ ಆಗ್ತದೆ. ಹೌದು ಹೌದು, ಡಿಸೆಂಬರ್ 6 ನಮ್ಮ ಮೂವಿ ಬರುತ್ತೆ ಅಂತ ಹೇಳ್ತಿದ್ವಿ. ಸೊ ಇವಾಗ ತಾನೇ ಜಸ್ಟ್ ಮೂವಿ ರಿಲೀಸ್ ಆಯಿತು, ನಾನು ನೋಡ್ಕೊಂಡು ಬಂದ. ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತದೆ. ಎಂಟೈರ್ ಫ್ಯಾಮಿಲಿ ಜೊತೆ ಕೂತು ನೋಡುವಂಥ ಮೂವಿ. ಸಾಕಷ್ಟು ಒಳ್ಳೆ ವಿಷಯಗಳ ಬಗ್ಗೆ ಮಾತಾಡಿದ್ದೀವಿ, ಆ್ಯಕ್ಟ್ಗಳ ಬಗ್ಗೆ ಮಾತಾಡಿದ್ದೀವಿ. ಕಂಪ್ಲೀಟ್ ಫ್ಯಾಮಿಲಿ ನಮ್ಮ ಮೂವಿಗೆ ಬನ್ನಿ. ಹಾಗೆ ಒಂದೊಳ್ಳೆ ಮೆಸೇಜ್ನ ಡೆಫಿನೆಟಾಗಿ ತಗೊಂಡು ಹೋಗ್ತೀರಾ. ಮೊದಲನೇ ಸಿನಿಮಾದಲ್ಲೇ ಓಕೆ, ಖುಷಿ ಆಗ್ತದೆ, ಸ್ವಲ್ಪ ಭಯನೂ ಆಗ್ತಿತ್ತು. ಬಟ್ ಓಕೆ, ರೆಸ್ಪಾನ್ಸ್ ಎಲ್ಲ ನೋಡಿ ಪರವಾಗಿಲ್ಲ, ಸ್ವಲ್ಪ ಜಸ್ಟಿಸ್ ಕೊಟ್ಟಿದ್ದೀನಿ ಅಂತ ಅನ್ನಿಸ್ತದೆ. ಸೊ ಇವಾಗ ನೋಡಬೇಕು ಎಲ್ಲರೂ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಚೆನ್ನಾಗಿತ್ತು, ಎಲ್ಲರೂ ನೋಡಿ ಮೂವಿನ. ಮತ್ತೆ ಇನ್ನೇನು ಹೇಳಕ್ಕೆ ಇಷ್ಟಪಡ್ತೀನಿ? ರಾಕೇಶ್ ಅಣ್ಣ ಮತ್ತು ಸುಚಿ ಅಕ್ಕ ಇಬ್ಬರು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಎಲ್ಲರೂ ನೋಡಬೇಕು. ಕ್ರೌಡ್ ಮಧ್ಯೆ ಕೂತ್ಕೊಂಡು ವಿಷಯಲೆಲ್ಲ ಕೇಳ್ತಾ ಇದ್ದಲ್ಲ, ಅವಾಗ ಏನು ಅನ್ನಿಸ್ತಾ ಇತ್ತು ನಿಮಗೆ? ತುಂಬ ಖುಷಿ ಆಗ್ತಿತ್ತು. ಇನ್ನೇನು ಹೇಳ್ತೀಯ ಸಿನಿಮಾ ನೋಡೋಕೆ ಬರೋರಿಗೆ? ಕನ್ನಡ ಮೂವಿನ ಸಪೋರ್ಟ್ ಮಾಡಿ. ಚೆನ್ನಾಗಿತ್ತು, ತುಂಬ ಖುಷಿ ಆಯಿತು. ದಿನದಿಂದ ಪ್ರಯತ್ನ ಪಟ್ಟಿರೋದು ಇವತ್ತು ತೆರೆ ಮೇಲೆ ಬಂದಿದೆ. ನನ್ನನ್ನು ನಾನು ನೋಡಿಕೊಂಡು ತುಂಬ ಖುಷಿ ಆಯಿತು. ಯಾಕಂದರೆ ಅಷ್ಟು ಕಷ್ಟಪಟ್ಟು ಮಾಡಿದ್ದೀವಿ. ಆ್ಯಂಡ್ ಎಲ್ಲರೂ ರಿವ್ಯೂ ಕೇಳಿ ತುಂಬ ಖುಷಿ ಆಯಿತು. ಎಲ್ಲರೂ ಹೇಳಿದ್ರು ತುಂಬ ಚೆನ್ನಾಗಿದೆ ಅಂಥೇಳಿ. ಆ್ಯಂಡ್ ನನ್ನ ಕ್ಯಾರೆಕ್ಟ್ರ್ ಬಗ್ಗೆ ಮೇಯ್ನಾಗಿ ತುಂಬ ಜನ ಹೇಳಿದ್ರು, ತುಂಬ ಚೆನ್ನಾಗಿ ಮಾಡಿದ್ದೀರಾ, ನಿಮ್ಮ ಕ್ಯಾರೆಕ್ಟ್ರು ಕಣ್ಣಲ್ಲಿ ನೀರು ತರಿಸ್ತು ಅಂತ. ಸೊ ಅದಕ್ಕಿಂತ ಇನ್ನೊಂದು ಗೆಲುವಿಲ್ಲ ಅಂತ ಅಂದ್ಕೊಳ್ತೀನಿ. ಮೂವಿ ತುಂಬ ಅದ್ಭುತವಾಗಿ ಬಂದಿದೆ. ಎಲ್ಲರೂ ಕೂಡ ಮೂವಿ ನೋಡಿ, ಥಿಯೇಟ್ರಿಗೆ ಬಂದು ಮೂವಿ ನೋಡಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಒಂದೊಂದು ಪಾತ್ರನೂ ಮನಮುಟ್ಟೋ ಆಗಿದೆ. ಸೊ ಮಿಸ್ ಮಾಡಿದೆ, ಬಂದು ಮೂವಿ ನೋಡಿ. ಥ್ಯಾಂಕ್ ಯು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.